ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೈರ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಈ ವಿಶೇಷ ವರದಿಯಲ್ಲಿ ನಾವು ಚರ್ಚೆ ಮಾಡಲಿರೋದು ಕನ್ನಡದ ಕಿರುತೆರೆಯಲ್ಲಿ ತನ್ನ ಮುಗ್ಧ ನಟನೆಯ ಮೂಲಕವೇ ಇಡೀ ಕರ್ನಾಟಕದ ಮನೆಮನಗಳ ಮುದ್ದು ಲಡ್ಡು ಆನಿಸಿಕೊಂಡಿರೋ ನಟಿ ಭೂಮಿಕಾ ರಮೇಶ್ ಅವರ ಬಗ್ಗೆ. ಹೌದು ವೀಕ್ಷಕರೇ, ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗಳ ಮೂಲಕ ಕನ್ನಡಿಗರ ಹೃದಯ ಗೆದ್ದ ಈ ಅದ್ಭುತ ನಟಿ ಸದ್ಯಕ್ಕೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವರ ಯಶಸ್ಸಿನ ಪಯಣ ಈಗ ನೆರೆಯ ತೆಲುಗು ರಾಜ್ಯಗಳಿಗೂ ಹಬ್ಬಿದೆ. ಆದ್ರೆ ಈಗ ಸಿಕ್ಕಿರೋ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ, ನಟಿ ಭೂಮಿಕಾ ರಮೇಶ್ ಅವರ ಬದುಕಿನಲ್ಲಿ ಬಹುದೊಡ್ಡ ತಿರುವು ಸಿಕ್ಕಿದೆ. ಭಾರತೀಯ ನೃತ್ಯ ಲೋಕದ ಲಿವಿಂಗ್ ಲೆಜೆಂಡ್, ಇಡೀ ದೇಶವೇ ಹೆಮ್ಮೆಪಡುವ ಸಾಂಪ್ರದಾಯಿಕ ನೃತ್ಯಗಾರ್ತಿ ಸುಧಾಚಂದ್ರನ್ ಅವರ ಜೊತೆ ಭೂಮಿಕಾ ರಮೇಶ್ ಹೆಜ್ಜೆ ಹಾಕಿದ್ದಾರೆ. ಇದು ಕಿರುತೆರೆ ಇತಿಹಾಸದಲ್ಲಿ ಅತ್ಯಂತ ಅಪರೂಪದ ಕ್ಷಣ. ಇಬ್ಬರು ಅದ್ಭುತ ಪ್ರತಿಭೆಗಳ ಈ ಮಹಾಸಂಗಮದ ಹಿಂದಿರೋ ಕಥೆಯೇನು, ಯಾವ ವೇದಿಕೆಯಲ್ಲಿ ಈ ಘಟನೆ ನಡೆದಿದೆ, ಇದರ ಸಂಪೂರ್ಣ ಡೀಟೇಲ್ಸ್ ಈ ವರದಿಯಲ್ಲಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಮೊದಲು ನಾವು ಭೂಮಿಕಾ ರಮೇಶ್ ಅವರ ಈ ಸಾಧನೆಯ ಹಾದಿಯನ್ನು ಒಮ್ಮೆ ಅವಲೋಕಿಸಬೇಕಾಗಿದೆ. ಮೈಸೂರು ಮೂಲದವರಾದ ಭೂಮಿಕಾ ರಮೇಶ್ ಬಾಲ್ಯದಿಂದಲೇ ನೃತ್ಯದ ಬಗ್ಗೆ ಅಪಾರವಾದ ಆಸಕ್ತಿ ಹೊಂದಿದ್ದವರು. ನಿಮಗೆಲ್ಲ ಗೊತ್ತಿರಲಿ, ಇವರು ಕೇವಲ ನಟಿಯಷ್ಟೇ ಅಲ್ಲ, ಭರತನಾಟ್ಯದಲ್ಲಿ ಭಾರೀ ಪಾಂಡಿತ್ಯ ಪಡೆಯುತ್ತಿರುವ, ಅಂದರೆ ವಿದ್ವತ್ ಪರೀಕ್ಷೆಗೆ ಸಜ್ಜಾಗುತ್ತಿರುವ ನೈಜ ನೃತ್ಯಗಾರ್ತಿ. ಕಲರ್ಸ್ ಕನ್ನಡ ವಾಹಿನಿಯ ಡ್ಯಾನ್ಸಿಂಗ್ ಸ್ಟಾರ್ ರಿಯಾಲಿಟಿ ಶೋನ ಆಡಿಷನ್ಗೆ ಬಂದಿದ್ದ ಈ ಪ್ರತಿಭೆಯನ್ನು ಮೊದಲು ಗುರುತಿಸಿದ್ದು ಕಿರುತೆರೆಯ ಮೇಧಾವಿಗಳು. ಆನಂತರ ಇವರಿಗೆ ಸಿಕ್ಕಿದ್ದೇ ದೊರೆಸಾನಿ ಸೀರಿಯಲ್ನ ಆಫರ್. ಆದರೆ ಇವರ ನಾಯಕತ್ವದ ಅದೃಷ್ಟ ಖುಲಾಯಿಸಿದ್ದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಅಕ್ಕಮ್ಮನ ಪ್ರೀತಿಯ ಲಡ್ಡು ಆಗಿ ವೈಷ್ಣವ್ನ ಮಹಾಲಕ್ಷ್ಮಿಯಾಗಿ ಭೂಮಿಕಾ ನಟಿಸಿದ ರೀತಿ ಇದೆಯಲ್ಲ, ಅದು ಕನ್ನಡಿಗರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು. ಇವರ ಮುಗ್ಧ ನೋಟ, ನವಿರಾದ ನಗು ಟಿಆರ್ಪಿ ರೇಟಿಂಗ್ಸ್ನಲ್ಲಿ ಈ ಸೀರಿಯಲ್ ಅನ್ನು ನಂಬರ್ 1 ಸ್ಥಾನಕ್ಕೆ ತಂದು ನಿಲ್ಲಿಸಿತ್ತು. ಆ ಧಾರಾವಾಹಿಯಲ್ಲಿ ಇವರು ಕಷ್ಟಪಟ್ಟ ರೀತಿ, ಶೂಟಿಂಗ್ ಸಮಯದಲ್ಲಿ ಕಣ್ಣಿಗೆ ಪೆಟ್ಟಾಗಿ ರಕ್ತ ಬಂದಾಗಲೂ ಅವರು ತೋರಿಸಿದ ಬದ್ಧತೆ ಇವರ ವೃತ್ತಿಪರತೆಗೆ ಸಾಕ್ಷಿ. ಇದೇ ಬದ್ಧತೆಯೇ ಇಂದು ಇವರನ್ನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಿಲ್ಲಿಸಿದೆ. ಕನ್ನಡದಲ್ಲಿ ಅಲ್ಟಿಮೇಟ್ ಸಕ್ಸಸ್ ಕಂಡ ಭೂಮಿಕಾ ರಮೇಶ್ ಇತ್ತೀಚೆಗೆ ತೆಲುಗು ಕಿರುತೆರೆಗೆ ಅದ್ಧೂರಿಯಾಗಿ ಕಾಲಿಟ್ಟರು. ಹೌದು, ಪ್ರಸಿದ್ಧ ನಿರ್ದೇಶಕ ರಾಧಾಕೃಷ್ಣ ಮಾಲಿನೇನಿ ನಿರ್ದೇಶನದ ZEE5ನಲ್ಲಿ ಪ್ರಸಾರವಾಗುತ್ತಿರುವ ಪ್ರಮುಖ ಧಾರಾವಾಹಿ ಮೇಘ ಸಂದೇಶಂ. ಈ ಧಾರಾವಾಹಿಯಲ್ಲಿ ಭೂಮಿಕಾ ರಮೇಶ್ ಅವರು ಭೂಮಿ ಎನ್ನುವ ವಿಭಿನ್ನ ಹಾಗೂ ನಾಯಕತ್ವದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಅಭಿನವ್ ವಿಶ್ವನಾಥನ್ ಜೋಡಿಯಾಗಿ ನಟಿಸುತ್ತಿರುವ ಈ ಸೀರಿಯಲ್ ಇತ್ತೀಚಿನ ದಿನಗಳಲ್ಲಿ ಭಾರೀ ಟ್ವಿಸ್ಟುಗಳೊಂದಿಗೆ ಮುನ್ನುಗ್ಗುತ್ತಿದೆ. ಇದೇ ಕಥೆಯ ಭಾಗವಾಗಿ ಸದ್ಯದ ಎಪಿಸೋಡ್ಗಳಲ್ಲಿ ಒಂದು ದೊಡ್ಡ ಹೈಲೈಟ್ ಸೃಷ್ಟಿಯಾಗಿದೆ. ಕಥೆಯ ಪ್ರಕಾರ ನಾಯಕಿ ಭೂಮಿ ತೀವ್ರವಾದ ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಕೃಷ್ಣಪ್ರಸಾದ್ ಎನ್ನುವ ಪಾತ್ರ ಅವಳಿಗೆ ಸಹಾಯ ಮಾಡಲು ಭಾರತದ ಶ್ರೇಷ್ಠ ನೃತ್ಯಗಾರ್ತಿ ಸುಧಾಚಂದ್ರನ್ ಅವರ ಸಹಾಯವನ್ನು ಕೋರುತ್ತದೆ. ಹೌದು, ಇಡೀ ದೇಶವೇ ಗೌರವಿಸುವ, ಯಾವುದೇ ಕೃತಕ ಕಾಲಿನ ಸವಾಲುಗಳಿಗೂ ಮಣಿಯದೆ ಜಗತ್ತಿನಾದ್ಯಂತ ಭರತನಾಟ್ಯದ ಧ್ವಜ ಹಾರಿಸಿದ ದಿಗ್ಗಜ ನಟಿ ಸುಧಾಚಂದ್ರನ್ ಅವರು ಸ್ವತಃ ಈ ಧಾರಾವಾಹಿಯಲ್ಲಿ ವಿಶೇಷ ಪಾತ್ರದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಈಗ ವಿಷಯ ಏನೆಂದರೆ, ಕೇವಲ ಕಥೆಯಲ್ಲಷ್ಟೇ ಅಲ್ಲ, ಶೂಟಿಂಗ್ ಸೆಟ್ನಲ್ಲಿ ಹಾಗೂ ರಿಯಲ್ ಲೈಫ್ನಲ್ಲೂ ಭೂಮಿಕಾ ರಮೇಶ್ಗೆ ಒಂದು ಅದ್ಭುತವಾದ ಅವಕಾಶ ಸಿಕ್ಕಿದೆ. ಸುಧಾಚಂದ್ರನ್ ಅವರಂತಹ ಕ್ಲಾಸಿಕಲ್ ಡ್ಯಾನ್ಸ್ ಲೆಜೆಂಡ್ ಜೊತೆಗೆ ಒಮ್ಮೆಯಾದರೂ ತೆರೆ ಹಂಚಿಕೊಳ್ಳಬೇಕು, ಅವರ ಮುಂದೆ 1 ನಿಮಿಷವಾದರೂ ನೃತ್ಯ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಭರತನಾಟ್ಯ ಕಲಾವಿದರ ಜೀವಮಾನದ ಕನಸಾಗಿರುತ್ತೆ. ನಮ್ಮ ಹೆಮ್ಮೆಯ ಕನ್ನಡತಿ ಭೂಮಿಕಾಗಿ ಆ ಮಹಾಭಾಗ್ಯ ಒಲಿದು ಬಂದಿದೆ. ಶೂಟಿಂಗ್ ಸೆಟ್ನಲ್ಲಿ ಬಿಡುವಿನ ವೇಳೆಯಲ್ಲಿ ಇವರಿಬ್ಬರೂ ಸಾಂಪ್ರದಾಯಿಕ ನೃತ್ಯದ ಪ್ರಕಾರಕ್ಕೆ ಜೋಡಿಯಾಗಿ ಹೆಜ್ಜೆ ಹಾಕಿದ್ದಾರೆ. ಕ್ಲಾಸಿಕಲ್ ಸ್ಟೆಪ್ಸ್ಗಳನ್ನು ಅತ್ಯಂತ ಲೀಲಾಜಾಲವಾಗಿ ಇಬ್ಬರೂ ಪ್ರದರ್ಶಿಸಿದ್ದು, ಇದನ್ನು ನೋಡಿದ ಅಭಿಮಾನಿಗಳು ಇಂಟರ್ನೆಟ್ನಲ್ಲಿ ವಾವ್ ವಾವ್ ಎನ್ನುತ್ತಿದ್ದಾರೆ. ಅಷ್ಟೇ ಅಲ್ಲ, ಭೂಮಿಕಾ ರಮೇಶ್ ಅವರು ಸುಧಾಚಂದ್ರನ್ ಎದುರು ಜಗತ್ಪ್ರಸಿದ್ಧ ಪಾಪ್ ಗಾಯಕ ಮೈಕಲ್ ಜಾಕ್ಸನ್ ಅವರ ಸಿಗ್ನೇಚರ್ ಡ್ಯಾನ್ಸ್ ಮೂವ್ಸ್ಗಳನ್ನು ಕಾಪಿ ಮಾಡಿ ತೋರಿಸಿದ್ದಾರೆ. ಇದನ್ನು ಕಂಡು ಸ್ವತಃ ಸುಧಾಚಂದ್ರನ್ ಅವರೇ ಹಿರಿಹಿರಿ ಹಿಗ್ಗಿದ್ದಾರೆ ಮತ್ತು ಭೂಮಿಕಾ ಅವರ ಮಲ್ಟಿ ಟ್ಯಾಲೆಂಟ್ಗೆ ಬೆನ್ನು ತಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಭೂಮಿಕಾ ರಮೇಶ್ ಅವರ ಅಭಿಮಾನಿಗಳ ಸಂತೋಷ ಮುಗಿಲು ಮುಟ್ಟಿದೆ. ನಮ್ಮ ಕನ್ನಡದ ಹುಡುಗಿ ತೆಲುಗಿನಲ್ಲೂ ತನ್ನ ಪ್ರತಿಭೆಯ ಬಾವುಟ ಹಾರಿಸುತ್ತಿದ್ದಾಳೆ. ಸುಧಾಚಂದ್ರನ್ ಅವರಂಥವರ ಜೊತೆ ಡ್ಯಾನ್ಸ್ ಮಾಡುವುದು ಸಾಮಾನ್ಯ ವಿಷಯವಲ್ಲ. ಭೂಮಿಕಾ ನಿಜಕ್ಕೂ ಗ್ರೇಟ್ ಅಂತ ನೆಟ್ಟಿಗರು ಕಮೆಂಟ್ಗಳ ಸುರಿಮಳೆಗೈಯುತ್ತಿದ್ದಾರೆ. ನೃತ್ಯ ಲೋಕದಲ್ಲಿ ಸುಧಾಚಂದ್ರನ್ ಅವರ ಸಾಧನೆ ಎಂಥದ್ದು ಅಂತ ನಮಗೆಲ್ಲ ಗೊತ್ತು.
ಅಪಘಾತದಲ್ಲಿ ಕಾಲು ಕಳೆದುಕೊಂಡರೂ ಜೈಪುರ ಕಾಲಿನ ನೆರವಿನಿಂದ ಅವರು ನೃತ್ಯ ಮುಂದುವರಿಸಿ ಇಡೀ ಜಗತ್ತಿಗೆ ಮಾದರಿಯಾದವರು. ಅಂತಹ ಸೀನಿಯರ್ ಲಿವಿಂಗ್ ಲೆಜೆಂಡ್ ಜೊತೆ ನಮ್ಮ ಯುವ ನಟಿ ಭೂಮಿಕಾ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಿರುವುದು ಇಡೀ ಕಿರುತೆರೆ ಉದ್ಯಮವೇ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ. ಇದು ಕೇವಲ ಒಂದು ನೃತ್ಯದ ವಿಡಿಯೋ ಅಲ್ಲ, ಬದಲಾಗಿ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಹೌದು ವೀಕ್ಷಕರೇ, ಪ್ರತಿಯೊಬ್ಬ ಕಲಾವಿದನಿಗೂ ತನ್ನ ಕಲೆಗೆ ಸೂಕ್ತವಾದ ವೇದಿಕೆ ಮತ್ತು ಸರಿಯಾದ ಪ್ರೋತ್ಸಾಹ ಸಿಕ್ಕಾಗ ಇಂತಹ ಅದ್ಭುತಗಳು ಸೃಷ್ಟಿಯಾಗುತ್ತವೆ. ಭೂಮಿಕಾ ರಮೇಶ್ ಅವರು ಲಕ್ಷ್ಮೀ ಬಾರಮ್ಮ ಮೂಲಕ ಬಿತ್ತಿದ ನಟನೆಯ ಬೀಜ ಇಂದು ನೆರೆಯ ರಾಜ್ಯಗಳಲ್ಲೂ ಹೆಮ್ಮಮರವಾಗಿ ಬೆಳೆಯುತ್ತಿದೆ. ಸುಧಾಚಂದ್ರನ್ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಭೂಮಿಕಾ ಅವರ ಮುಂದಿನ ಭವಿಷ್ಯಕ್ಕೆ ದೊಡ್ಡ ಶಕ್ತಿಯಾಗಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಟಿ ಭೂಮಿಕಾ ರಮೇಶ್ ಅವರ ಈ ಸಾಧನೆ ಹಾಗೂ ಅವರ ಮುಂಬರುವ ಎಲ್ಲಾ ಪ್ರಾಜೆಕ್ಟ್ಗಳಿಗೆ ನಮ್ಮ ದ ನ್ಯೂಸ್ ವೈರ್ ತಂಡದ ಕಡೆಯಿಂದ ಹೃತ್ಪೂರ್ವಕ ಶುಭಾಶಯಗಳು. ವೀಕ್ಷಕರೇ, ಭೂಮಿಕಾ ರಮೇಶ್ ಮತ್ತು ಸುಧಾಚಂದ್ರನ್ ಅವರ ಈ ಜುಗಲ್ಬಂದಿ ನಿಮಗೇನನಿಸಿತು? ನೀವು ಭೂಮಿಕಾ ಅವರ ನೃತ್ಯವನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಸುದ್ದಿಗಳಿಗಾಗಿ ತಕ್ಷಣವೇ ನಮ್ಮ ದ ನ್ಯೂಸ್ ವೈರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಬಿಗ್ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗುತ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ದ ನ್ಯೂಸ್ ವೈರ್. ನಮಸ್ಕಾರ.